ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಗ್ನಿಯನ್ನು ತರಾಟೆಗೆ ತಗೊಂಡಂತಹ ಸಾಕ್ಷಿ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ಚಿಕ್ಕಮ್ಮ ಮಾಡಿಕೊಟ್ಟಿದ್ದಾರೆ ತಿಂಡಿಯನ್ನು ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಸಿಡಿದೇಳ್ತಾರೆ, ಹುಚ್ಚನಂತಾಗ್ತಾರೆ. ಏನದು ಅದೈತೆ ನಿನ್ನ ನನ್ನ ಬದುಕಲ್ಲಿ ಅವರು ಎಷ್ಟು ಆಟ ಆಡಿದ್ದಾರೆ, ಇವತ್ತು ನಾನು ನೀನು ಎಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ನಿನ್ನ ಬದುಕಲ್ಲಿ ಇವತ್ತು ಈ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಕಾರಣ ಅವರು ನಿನ್ನ ಮದುವೆ ದಿನ ಏನಾಯಿತು ಅವರಿಂದ ಅಂತ ಗೊತ್ತಿಲ್ವಾ, ಯಾವುದಾದ್ರೂ ತಾಯಿ ಆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯನಾ, ಇಷ್ಟೆಲ್ಲ ಮಾಡಿರೋ ಅವರು ನೀನು ಏನು ಮಾಡೋದಿಲ್ಲ, ಅದನ್ನೆಲ್ಲ ಬಿಟ್ಟು ನೀನು ಅವರನ್ನು ನಂಬ್ಕೊಂಡಿದೆಯಲ್ಲ ಅಂತ ಹೇಳಿದ್ದೆ ಎಲ್ಲ ತಿಂಡಿಯನ್ನು ಕೂಡ ಒಡೆದು ಚೂರು ಮಾಡಿಬಿಡ್ತಾರೆ, ಬಿಸಾಡ್ಬಿಡ್ತಾರೆ. ಇತ್ತ ಕಡೆ ಅಗ್ನಿ ತನ್ನ ತಂಗಿಯನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ತಂಗಿ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಘಾಸಿ ಮಾಡ್ತಿದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ಆದಿತ್ಯಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಣ್ಣ ಇವಿಗೆ ಎಷ್ಟು ಆಸೆಯಿಂದ ಅದನ್ನೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಒಂದಿನ ಏನನ್ನು ತೊಗೊಂಡು ಹೋಗಿಲ್ಲ ನಾನು, ಫಸ್ಟ್ ಟೈಮ್ ಇದನ್ನೆಲ್ಲ ತೊಗೊಂಡು ಹೋಗ್ತಿದ್ದೆ, ಆದರೆ ಇವಾಗ ಹೇಗೆ ಹೋಗಲಿ, ನಾನು ಅವನ ಬಳಿಗೆ ಯಾವ ಮುಖ ಹೊತ್ಕೊಂಡು ಹೋಗಲಿ, ಏನಿದೆ ನನ್ನ ಹತ್ರ ಹೋಗೋದಕ್ಕೆ ಇಲ್ಲ, ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗೋಯ್ತು, ನಿಜವಾಗ್ಲೂ ನನ್ನ ಆಸೆನೇ ನುಚ್ಚುನೂರಾಗೋಯ್ತು ಅಂತ ಹೇಳ್ತಾರೆ. ಅತಿಥಿ ಪುಟ್ಟ ದಯವಿಟ್ಟು ಅರ್ಥ ಮಾಡ್ಕೊ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದಾಗ ದಯವಿಟ್ಟು ನೀನೇನು ಮಾತಾಡಬೇಡ ಅಣ್ಣ ಅಂತ ಹೇಳ್ತಿದ್ದಾರೆ. ಅತಿಥಿ ಪುಟ್ಟ ಇದಿಲ್ಲ ಅಂದರೆ ಏನಂತೆ, ಹೋಗೋಣ ಬಾ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ಏನು ಹೋಗೋದಣ್ಣ, ದಯವಿಟ್ಟು ಸುಮ್ಮನೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡು ಅಂತ ಹೇಳ್ತಾಳೆ. ನಾನು ಮನೆಗೆ ಹೋಗ್ತೀನಿ ಅಂದಾಗ ಬಾ ಪುಟ್ಟ ಕಾರಲ್ಲೇ ಹೋಗೋಣ ಅಂತ ಅಗ್ನಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ಅತಿಥಿ ಅಂತೂ ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದರೆ ಅಣ್ಣನ ಮೇಲೆ ರೋಸಿ ಹೋಗಿದ್ದಾರೆ. ಇತ್ತ ಕಡೆ ಸಾಕ್ಷಿ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾರೆ, ಬನ್ನಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ, ಬೇಡ ನಾನು ಒಬ್ಬಳೇ ಹೋಗಬೇಕು ಅಂತ ಹೇಳಿ ಕಾರನ್ನು ಹತ್ಕೊಂಡು ಹೊರಟ್ಬಿಡ್ತಾಳೆ. ತದನಂತರ ಇತ್ತ ಕಡೆ ಸಾಕ್ಷಿ ಹೋಗಿದ್ದೆ ಬ್ಯಾಗ್ ತೊಗೊಂಡು ಹೊರಡೋಕೆ ಅಂತ ನೋಡಿದಾಗ ಆ ಕಡೆ ಯುವಿ ಫೋನ್ ಬರ್ತಿರುತ್ತೆ. ಫೋನನ್ನು ರಿಸೀವ್ ಮಾಡ್ತಾಳೆ, ಬಿಕಾಸ್ ಅದಿತಿ ಫೋನ್ ಅಲ್ಲೇ ಇರುತ್ತೆ. ಫೋನ್ ರಿಸೀವ್ ಮಾಡ್ತಿದ್ದಾಗೆ ಹಲೋ ಅಂತ ಹೇಳ್ತಾರೆ. ಆ ಕಡೆ ಯುವಿ ಗೊತ್ತಾಗೋದಿಲ್ಲ ಅದು ಸಾಕ್ಷಿ ಅಂತ. ಹಲೋ ಅದಿತಿ ಅಂತ ಹೇಳ್ತಿದ್ದಾಗೆ ಅಗ್ನಿ ಬಂದು ಆ ಫೋನನ್ನು ಕಿತ್ಕೋತಾರೆ. ಯುವಿ ಅನ್ನೋದು ಗೊತ್ತಾಗುತ್ತೆ. ಯುವಿ ನಾನು ಅಗ್ನಿ ಅಂದಾಗ ಅದಿತಿಯಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು, ಏನನ್ನು ತೊಗೊಂಡು ಇನ್ನೂ ಕೂಡ ಬರಲಿಲ್ವಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ ಗಾಬರಿ ಆಯಿತು, ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಅದಿತಿ ಬರಬೇಕಿತ್ತು, ಬಟ್ ಏನೋ ಪ್ರಾಬ್ಲಮ್ ಆಗೋಯ್ತು, ಹಾಗಾಗಿ ಅವಳು ವಾಪಸ್ ಮನೆಗೆ ಹೋದ್ಲು, ಬರ್ತಾ ಇಲ್ಲ ಅಂದಾಗ ಏನಾಯಿತು ಅಂತದ್ದು ಅಂದಾಗ ಏನಿಲ್ಲ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ಅದಿತಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು ಪಾಪ ಅಂತ ಹೇಳಿ ತುಂಬ ಚೆನ್ನಾಗಿ ಯುವಿ ನಾಟಕ ಮಾಡ್ತಿದ್ದಾರೆ. ಬಟ್ ಮನಸ್ಸಲ್ಲಂತೂ ತುಂಬ ಖುಷಿ ಆಗ್ಬಿಡುತ್ತೆ, ಸದ್ಯ ಒಳ್ಳೇದಾಯ್ತಪ್ಪ ಅವಳು ಬರದೇ ಇರುವುದು, ಸದ್ಯ ಬರ್ತಿಲ್ವಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ. ಸರಿ ಆಯಿತು ಅದಿತಿಗೆ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿದೆ. ಇಲ್ಲಿ ಕಾಲ್ ಕಟ್ ಮಾಡ್ತಾರೆ ಯುವಿ. ಅಷ್ಟರಲ್ಲಿ ಇಲ್ಲಿ ಸಾಕ್ಷಿ ಹೋಗ್ತಿರ್ತಾಳೆ, ಸಾಕ್ಷಿಯನ್ನು ತಡೀತಾರೆ ಅಗ್ನಿ. ಒಂದು ನಿಮಿಷ ಸಾಕ್ಷಿ ಅಂತ ಹೇಳ್ತಾರೆ, ನಾನು ಬೇಕು ಅಂತ ಈ ರೀತಿ ಎಲ್ಲ ಮಾಡಿದ್ದಲ್ಲ, ನಿಜವಾಗ್ಲೂ ಕೂಡ ನನ್ನ ತಂಗಿನ ಪ್ರೊಟೆಕ್ಟ್ ಮಾಡಬೇಕು ಅಂತಲೇ ಈ ರೀತಿ ಮಾಡಿದ್ದು, ನಾನು ಏನಂತ ತಪ್ಪು ಮಾಡಿದೆ, ಅವ್ರು ಎಂಥವ್ರು ಗೊತ್ತಾ, ನನಗೂ ಆದಿತ್ಯಗೂ ಖಂಡಿತ ಅವರಿಂದ ಒಳ್ಳೇದಾಗೋದಿಲ್ಲ, ಅದರಲ್ಲಿ ಏನಾದರೂ ಮಿಕ್ಸ್ ಆಗಿ ಯುವಿಗೆ ಆದಿತ್ಯಗೆ ಏನಾದರೂ ಆದರೆ ಅದೇ ಒಂದು ಗಾಬರಿಯಲ್ಲಿ ನಾನು ಈ ರೀತಿ ಮಾಡಿದ್ದು ಅಂದಾಗ ಏನು ಮಾತಾಡ್ತಿದ್ರೆ ಅಗ್ನಿ ಸರ್, ಅವ್ರು ನಿಮ್ಮನ್ನು ಸಾಯಿಸಬೇಕು ಅಂದ್ಕೊಂಡಿದ್ರೆ ಇಷ್ಟು ದಿನ ಬೇಕಾಗುತ್ತಾ ನಿಮ್ಮನ್ನು ಸಾಯಿಸೋದಕ್ಕೆ, ನಿಮಗೆ ಚಿಕ್ಕಮ್ಮನ ಕಂಡ್ರೆ ಆಗೋದಿಲ್ಲ, ಹಾಗಾಗಿ ನಿಮಗೆ ಕಾರಣನೇ ಬೇಕಾಗಿಲ್ಲ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ, ಆದರೆ ನೀವು ಅದಿತಿಯನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರ, ಆದರೆ ನಿಜವಾಗ್ಲೂ ನೀವು ಪ್ರೊಟೆಕ್ಟ್ ಮಾಡಿದ್ರ ಅಥವಾ ಅವರ ಮನಸ್ಸಿಗೆ ಕಾಸೆ ಮಾಡಿದ್ರ, ಇವತ್ತು ಯುವಿಗೆ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ ಎಷ್ಟು ಖುಷಿಯಾಗಿದ್ರು, ಅದನ್ನು ಅವ್ರಿಗೆ ಕೊಟ್ಟಿದ್ದರೆ ನಿಜವಾಗ್ಲೂ ಅವರು ತುಂಬ ಅಂದರೆ ತುಂಬಾ ಖುಷಿಯಾಗಿರ್ತಿತ್ತು. ಕೆಲವೊಮ್ಮೆ ನಾವು ಒಂದು ಕೆಲಸಕ್ಕೆ ಎಫರ್ಟ್ ಹಾಕ್ತೀವಿ, ಅದಕ್ಕೆ ಬೆಲೆ ಸಿಕ್ಕಾಗ ಆಗೋ ಖುಷಿಗಿಂತ ನಮ್ಮ ಎಫರ್ಟ್ಗೆ ಒಂದು ರೀತಿಯಲ್ಲಿ ಅದು ಕಂಪ್ಲೀಟ್ ಆಯ್ತಲ್ಲ ಅನ್ನೋ ಒಂದು ಖುಷಿ ನಮಗಿರುತ್ತೆ. ಅದೇ ರೀತಿಯಾಗಿ ಇವತ್ತು ಅದಿತಿ ಎಷ್ಟು ಎಫರ್ಟ್ ಆಗಿದ್ಲು, ಆ ಒಂದು ಎಫರ್ಟ್ಗೆ ಖುಷಿ ಅವಳ ಮುಖದಲ್ಲೇ ರಿಸಲ್ಟ್ ಕಾಣಿಸ್ತಾ ಇತ್ತು. ಆದರೆ ಇವತ್ತು ನೀವು ಅದನ್ನು ಹಾಳು ಮಾಡಿಬಿಟ್ರಿ, ತಂಗಿನ ಪ್ರೊಟೆಕ್ಟ್ ಮಾಡ್ತೀನಿ ಅಂತಾನೆ ನೀವು ಅವಳ ಮನಸ್ಸಿಗೆ ಘಾಸಿ ಮಾಡಿದಿರ ಅಂತ ಹೇಳಿ ತುಂಬಾ ನಿಧಾನಕ್ಕೆ ಇಲ್ಲಿ ಸಾಕ್ಷಿ ಸಖತ್ತಾಗಿ ಅರ್ಥ ಮಾಡಿಸ್ತಿದ್ದಾಳೆ ಅಗ್ನಿಗೆ ಸಾಕ್ಷಿ ಪ್ರತಿ ಮಾತುಗಳು ಕೂಡ ಅರ್ಥ ಆಗ್ತದೆ. ನೋಡಿ ಅಗ್ನಿ ಸರ್, ನಾನು ಈ ರೀತಿ ಹೇಳಬಾರ್ದು, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ, ಕೆಲವೊಮ್ಮೆ ನಾವು ತಾಯಿತಾನು ಏನೋ ರಕ್ಷಣೆಗೆ ಅಂತ ಕಟ್ಕೋತೀವಿ, ಬಟ್ ಅದೇ ಟೈಟ್ ಆಗಿಬಿಟ್ರೆ ಖಂಡಿತ ಹಾನಿ ಆಗತ್ತಲ್ವ. ಅದೇ ರೀತಿಯಾಗಿ ನಾವು ಒಬ್ಬರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂತ, ಜೋಪಾನ ಮಾಡ್ತಿದ್ದೀವಿ ಅಂತ ತುಂಬಾ ಮಾಡಿದ್ರೆ ಅದು ತುಂಬಾ ಅತಿ ಆಗಿಬಿಡುತ್ತೆ. ಇವಾಗ ಆಗಿದ್ದು ಕೂಡ ಅದೇ, ನೀವು ಅದಕ್ಕೆ ಅವರ ಮನಸ್ಸಿಗೆ ತುಂಬಾ ಘಾಸಿ ಮಾಡಿದ್ರೆ, ಅವರು ತುಂಬಾ ಆಸೆ ಇಟ್ಕೊಂಡಿದ್ರು, ಬಟ್ ಅದು ಎಲ್ಲವೂ ಕೂಡ ನುಚ್ಚುನೂರಾಗಿದೆ ಅಂತ ಹೇಳಿ ಸಾಕ್ಷಿ ಅಗ್ನಿಗೆ ಹೇಳಿದಾಗ ಅಗ್ನಿ ಹೌದು ನೀವು ಹೇಳಿದ ನಿಜ, ಖಂಡಿತವಾಗ್ಲೂ ಅದಿತಿ ಮನಸ್ಸಿಗೆ ನನ್ನಿಂದ ನೋವಾಗಿದೆ ಅಂತ ಹೇಳಿ ಅರ್ಥ
ಅರ್ಥ ಮಾಡ್ಕೋತಾರೆ. ನಂತರ ಸಾಕ್ಷಿಯಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ರೇವತಿ ಅವರ ಮಗ ಬಂದಿದ್ದ, ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಅಮ್ಮ ಏನೂ ಹೇಳಲ್ಲ, ಗೋಪಣ್ಣ ಕೂಡ ಏನೂ ಹೇಳಲ್ಲ. ಬಟ್ ಆದರೂ ಕೂಡ ಆರ್ಯಂಗೆ ಅರ್ಥ ಆಗಿಬಿಡತ್ತೆ, ಅಗ್ನಿ ಏನೋ ಹೇಳಿದಾನೆ, ಇವತ್ತಂತೂ ನಾನು ಸುಮ್ಮನೆ ಬಿಡುವುದಿಲ್ಲ, ಏನಿದು ಅತಿ ಆಗ್ತಾನೆ ಇದೆ, ಸಹಿಸ್ಕೋತೀವಿ ಅಂತ ಇಷ್ಟೊಂದು ಮಾತಾಡೋದ, ಖಂಡಿತ ನಾನಂತೂ ಇದನ್ನು ಸಹಿಸ್ಕೊಳ್ಳೋದಿಲ್ಲ, ಇದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮನೆಯವ್ರು ಎಲ್ಲರನ್ನು ಕೂಡ ಸೇರಿಸಿದ್ದೆ ಅಪ್ಪನ ಮುಂದೆ ಪ್ರಶ್ನೆ ಮಾಡ್ತಿದ್ದಾರೆ. ಅಗ್ನಿ ಏನು ಅನ್ಕೊಂಡಿದ್ದಾನೆ, ಇಷ್ಟ ಬಂದಂಗೆ ಇರಬಹುದು ಅಂತ ಅನ್ಕೊಂಡ್ಬಿಡ್ತಾನೆ. ಅವ್ನು ಏನೇ ಹೇಳಿದ್ರು ಕೂಡ ಕೇಳಬೇಕು ಅನ್ಕೊಂಡಿದ್ದಾನೆ. ಅದಂತೂ ಇನ್ನು ಮುಂದೆ ಸಾಧ್ಯ ಇಲ್ಲ. ಅಮ್ಮ ಏನು ಮಾಡಿದ್ರು ಅಂತ ಅವ್ರಿಗೆ ಹರ್ಟ್ ಮಾಡೋ ಹಾಗೆ ಮಾತಾಡಿದ್ದಾನೆ. ಯಾವಾಗಲೂ ಕೂಡ ಹರ್ಟ್ ಮಾಡ್ತಾನೆ ಇರೋದಲ್ವ ಅವ್ನ ಕೆಲಸ ಅಂತ ಕೇಳ್ತಿದ್ದಾಗನೇ ಅಲ್ಲಿಗೆ ಅದಿತಿ ಬರ್ತಾಳೆ. ಕಣ್ಣೀರು ಹಾಕೊಂಡು ಬಂದು ಅಪ್ಪನ ಅಪ್ಕೋತಾಳೆ. ಅಪ್ಪ ಮಗಳನ್ನ ಸಮಾಧಾನ ಮಾಡ್ತಿದ್ದಾರೆ. ಇತ್ತ ಕಡೆ ಆರ್ಯ ಅಗ್ನಿ ಮೇಲೆ ರೇಗ್ತಾ ಇದ್ದಾರೆ. ಈ ಕಡೆ ಮಲ್ಲಿಕಾ ಅವರು ಕೂಡ ರೇವತಿ ಅವರಿಗೆ ಮಾತನಾಡ್ತಾರೆ, ನೀವು ಯಾಕೆ ಇದನ್ನು ಅಗ್ನಿಗೆ ತಿಳಿಸೋಕೆ ಹೋದ್ರಿ, ನಿಮಗೂ ಕೂಡ ಗೊತ್ತಲ್ವ ಅಗ್ನಿಗೆ ಇದು ಯಾವುದೂ ಇಷ್ಟ ಆಗೋದಿಲ್ಲ ಅಂತ, ಮತ್ತೆ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಕೇಳಿದಾಗ, ಪ್ಲೀಸ್ ಚಿಕ್ಕಮ್ಮ, ರೇವತಿ ಚಿಕ್ಕಮ್ಮಂಗೆ ಏನೂ ಹೇಳಬೇಡಿ, ಇದರಲ್ಲಿ ಅವ್ರದ್ದೇನೂ ಕೂಡ ತಪ್ಪಿಲ್ಲ, ನಾವು ಇದನ್ನು ಅಗ್ನಿ ಅಣ್ಣನಿಂದ ಬಚ್ಚಿಡಬೇಕು ಅಂತಲೇ ಅಂದ್ಕೊಂಡ್ವಿ, ಬಟ್ ನನ್ನ ತಪ್ಪಿಂದ ಎಲ್ಲ ಕೂಡ ಗೊತ್ತಾಗೋಯ್ತು, ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಆರ್ಯ ಅಗ್ನಿನ ಬೈತಿದ್ದಾನೆ. ಆಗ ಆರ್ಯ, ದಯವಿಟ್ಟು ಕೋಪ ಮಾಡ್ಕೋಬೇಡ, ನಂಗೆ ಅರ್ಥ ಆಗುತ್ತೆ, ಪ್ಲೀಸ್, ಅದು ಎಲ್ಲದಕ್ಕೂ ಕೂಡ ನಾನೇ ಕಾರಣ, ದಯವಿಟ್ಟು ಕ್ಷಮಿಸ್ಬಿಡು ಅಂದಾಗ, ನೀನೇ ಕ್ಷಮೆ ಕೇಳ್ತಿದ್ಯಾ, ಅದಕ್ಕೆ ನಿಂದೇನು ತಪ್ಪಿದೆ, ಇದರಲ್ಲಿ ತಪ್ಪಿರೋದು ಅಗ್ನಿದು, ಅವ್ನು ಕ್ಷಮೆ ಕೇಳಬೇಕು, ನೀನಲ್ಲ ಅಂದಾಗ, ಪ್ಲೀಸ್ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಈ ರೀತಿ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ಈ ಪ್ರಯತ್ನನೇ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹತ್ಕೊಂಡು ಅದಿತಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇತ್ತ ಕಡೆ ಯುವಿ ಅನ್ಕೋತಿದ್ದಾರೆ, ಮೊದಲು ನಾನು PG ಚೇಂಜ್ ಮಾಡಿದೆ ಅಂತ ಹೇಳಬೇಕು, ಇಲ್ಲ ಅಂದರೆ ಇದೇ ಅಡ್ರೆಸ್ಗೆ ಬಂದರೆ ಖಂಡಿತ ನಾನು ಸಿಕ್ ಬೀಳ್ತೀನಿ ಅಂತ ಹೇಳಿ ಯುವಿ ಪಕ್ಕ ಪ್ಲ್ಯಾನ್ ಮಾಡ್ಕೋತಿದ್ದಾರೆ. ಫೈನಲಿ ಇಲ್ಲಿ ತನ್ನ ತಂಗಿ ಮನಸ್ಸಿಗೆ ಖಾಸಿ ಮಾಡಿದ್ದೀನಿ ಅಂತ ಯೋಚನೆ ಮಾಡಿದಂಥ ಅಗ್ನಿ ರಾತ್ರಿ ಆಗ್ತಿದ್ದಾಗನೇ ಈ ಕಡೆ ಅದಿತಿಯನ್ನು ಟೆರೆಸ್ ಮೇಲೆ ಕರ್ಕೊಂಡು ಬರ್ತಾರೆ. ತುಂಬ ಬೇಜಾರಲ್ಲಿರ್ತಾರೆ ಅದಿತಿ ಕೂಡ. ಫೈನಲಿ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೆ, ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಯುವಿ ಎಂಟ್ರಿ ಆಗ್ತಾರೆ. ಯುವಿ ಬರ್ತಿದ್ದಾಗೆ ತುಂಬ ಅಂದರೆ ತುಂಬಾ ಖುಷಿ ಆಗಿಬಿಡುತ್ತೆ ಅದಿತಿಗೆ. ಹೋಗ್ಬಿಟ್ಟು ಅದಿತಿ ಯುವಿಯನ್ನು ಅಪ್ಕೋತಾಳೆ. ಫೈನಲಿ ಅಣ್ಣ ಅಂತೂ ತನ್ನ ತಂಗಿಯ ಖುಷಿಯನ್ನು ನೋಡಿದೆ ತುಂಬಾ ಖುಷಿ ಪಡ್ತಿದ್ದಾರೆ. ಫೈನಲಿ ಇಬ್ಬರು ಕೂಡ ಒಂದಷ್ಟು ಸ್ವಲ್ಪ ಸಮಯವನ್ನು ಜೊತೆಯಾಗಿ ಕಳೀತಾರೆ. ಈ ಕಡೆ ಯುವಿಗಂತೂ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಅದಿತಿ ಜೊತೆ ಇರೋದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ ಅಂತ ಅಂದ್ಕೊಂಡು ಇಲ್ಲಿ ಅದಿತಿ ಜೊತೆ ಸಮಯವನ್ನು ಕಳೀತಿದ್ದಾರೆ. ನಂತರ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಬಂದಿದೆ. ಅದಿತಿ, ಇವಾಗ ಖುಷಿ ಆಯ್ತಾ ಪುಟ್ಟ ಅಂತ ಹೇಳಿ ಅಪ್ಪ ಕೇಳ್ತಿದ್ದಾರೆ. ಹಾಂ ಅಪ್ಪ ಅಂತ ಹೇಳ್ತಾರೆ. ಅಣ್ಣನಿಗೆ ಹೋಗಿದೆ ಥ್ಯಾಂಕ್ಸ್ ಕೂಡ ಹೇಳ್ತಿದ್ದಾಳೆ ಅದಿತಿ. ತದನಂತರ ಇಲ್ಲಿ ಯುವಿ, ಹೌದು ಎಲ್ಲ ಕೂಡ ಇದಿರಲ್ಲ ರೇವತಿ ಆಂಟಿ ಹಾಗೆ ಆರ್ಯ ಎಲ್ಲಿ ಅಂತ ಕೇಳ್ತಿದ್ದಾಗೆ ನಿಜಕ್ಕೂ ಇಲ್ಲಿ ಅಗ್ನಿ ಕೆಂಡವಾಗ್ತಿದ್ದಾರೆ. ಇಲ್ಲಿ ಅರವಿಂದ್ ಅವರು ಮಗನನ್ನೇ ನೋಡ್ತಿದ್ದಾರೆ. ಈ ಕಡೆ ಅದಿತಿ ಕೂಡ ಶಾಕ್ ಆಗ್ತಾಳೆ. ಫೈನಲಿ ರೇವತಿ ಹಾಗೆ ಆರ್ಯ ಇಬ್ಬರನ್ನ ಕೂಡ ಯುವಿ ಕೇಳ್ದ ಅಂದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಯುವಿಗೆ ರೇವತಿ ಅವರು ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಅಂತ ಅನ್ನಿಸ್ತದ. ಹಾಗಿದ್ರೆ ಇಲ್ಲಿ ಯುವಿನೇ ಅದಿತಿ ಬದುಕಲ್ಲಿ ಬರೋದಕ್ಕೆ ಕಾರಣ ಆಗಿದ್ದು ಇಲ್ಲಿ ರೇವತಿ ಅವರ ಇರಬಹುದಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಕೊನೆಗೂ ಕೂಡ ರೇವತಿ ಅವರ ನಿಜ ಬಣ್ಣ ಏನು ಅನ್ನೋ ಸತ್ಯ ಬೈಲಾಗತ್ತಾ. ಯುವಿ ಮತ್ತೆ ರೇವತಿ ಇಬ್ರಿಗೂ ಕೂಡ ಏನಾದ್ರೂ ಲಿಂಕ್ ಇದೆಯಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.